ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮುಂಜಾನೆ ಮುನ್ನೋಟ. ನಾನು ಅಶ್ವಥವಿತ್, ನನ್ನ ಜೊತೆ ನನ್ನ ಕೊಲೀಗ್ ನಿಕೇಶ್ ಕೊಠಾರಿ ಕೂಡ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ನಿಕೇಶ್. ಗುಡ್ ಮಾರ್ನಿಂಗ್. ಎಸ್ ವೀಕ್ಷಕರೇ, 2026ರ ನೀಟ್ ಪರೀಕ್ಷೆ ನಡೆದಿದ್ದು ಮೇ 3ನೇ ತಾರೀಕು. ಎಕ್ಸಾಮ್ ಆದ ನಂತರ ಸುಮಾರು ಮೇ 7ನೇ ತಾರೀಕಿನ ಹೊತ್ತಿಗೆ ಒಂದಷ್ಟು ಅನುಮಾನಗಳು ಶುರುವಾಗಿರುತ್ತೆ. ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಹೇಳಿ. ತದನಂತರ ಅದು ಕಾಲಕ್ರಮೇಣ ಅದು ಆ ಪರಿಸ್ಥಿತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಉದ್ವಿಗ್ನಗೊಳ್ತಾ ಹೋಗುತ್ತೆ. ಎಲ್ಲವೂ ಅಂದುಕೊಂಡಂತೆ ಕರೆಕ್ಟ್ ಆಗಿ ಅದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ಜೂನ್ 21ಕ್ಕೆ ನಿಕೇಶ್ ರೀ ಎಕ್ಸಾಮ್ ಕೂಡ ಆಗುತ್ತೆ. ಸುಮಾರು 22 ಲಕ್ಷಕ್ಕೂ ಅಧಿಕ ಜನ ರೀ ಎಕ್ಸಾಮ್ ಬರೀತಾರೆ. 12 ಲಕ್ಷಕ್ಕೂ ಅಧಿಕ ಜನ ಪಾಸ್ ಕೂಡ ಆಗ್ತಾರೆ. ಅಲ್ಲಿಗೆ ಮುಗೀತು. ಆದ್ರೆ ಈಗ ಶುರುವಾಗಿದೆ ಪ್ರೊಟೆಸ್ಟ್. ಹಳಿ ತಪ್ತಾ ಇದೆಯಾ ನೀಟ್ ನೆಪದಲ್ಲಿ ಶುರುವಾದಂತ ಪ್ರತಿಭಟನೆ. ವಿದ್ಯಾರ್ಥಿಗಳನ್ನ ಮುಂದಿಟ್ಟುಕೊಂಡು ಬೇರೆಯದ್ದೇ ಮಸಲತ್ತು ಮಾಡ್ತಿದ್ದಾರಾ? ಕಾನೂನು ಉಲ್ಲಂಘನೆ, ನಿಜ ವಿಚಾರ ಕಡೆಗಣನೆ ಆಗ್ತಾ ಇದೆಯಾ? ವಿದ್ಯಾರ್ಥಿಗಳ ಹೋರಾಟದ ಹೆಸರಲ್ಲಿ ಅರಾಜಕತೆಯ ಹುನ್ನಾರ. ರಾಜಕೀಯದಲ್ಲಿ ರಾಜಿಯಾಯಿತ ವಿದ್ಯಾರ್ಥಿಗಳ ಹೋರಾಟ. ನೀಟ್ಗಾಗಿ ಪ್ರೊಟೆಸ್ಟ್. ಹೋರಾಟ ಹಳಿ ತಪ್ಪಿದ್ದೆಲ್ಲಿ? ಹೋರಾಟದ ಹೆಸರಲ್ಲಿ ಹಿಂಸೆಗಿಳಿದಿರೋದು ವಿದ್ಯಾರ್ಥಿಗಳ ಅಥವಾ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಬಂದಿರೋರಾ? ಏನಾಗ್ತಾ ಇದೆ ಆಕ್ಚುಲಿ? ನೀಟ್ ಎಕ್ಸಾಮಿನ ಅಥವಾ ಅಕ್ರಮದ ಪ್ರತಿಭಟನೆ ನೀಟಾಗಿ ನಡಿಬೇಕಿತ್ತು, ಆದ್ರೆ ಅಲ್ಲಿ ಆಗ್ತಾ ಇರೋದು ಹಿಂಸಾಚಾರ. ನೋಡ್ತಾ ಇದ್ದೀನಿ ನಾನು. ನೆನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಇದ್ದೆ ನಿಕೇಶ್. ಯಾವ ರೀತಿಯಾಗಿ ಅಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ, ಯಾರ್ಯಾರು ಬರ್ತಾ ಇದ್ದಾರೆ, ಏನಾಗ್ತಾ ಇದೆ, ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದ್ದೀನಿ. ಆಯ್ತಾ? ಜೊತೆಗೆ ವಿಡಿಯೋ ದೃಶ್ಯಾವಳಿಗಳನ್ನು ಕೂಡ ನೋಡಿದಾಗ ನಿಮಗೆ ಅಸಲಿ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಎಸ್, ಖಂಡಿತ. ಯಾಕಂತ ಹೇಳಿದ್ರೆ ನೀಟ್ ಎಕ್ಸಾಮು ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ಅದಕ್ಕೆ ಇನ್ನೊಂದು ಎಕ್ಸಾಮ್ ಮಾಡಿದ್ರು, ನಾವು ನೀಟಾಗಿ ಮಾಡ್ತೀವಿ ಅಂತ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನ ತಂದ್ರು. ಕರೆಕ್ಟ್. ಅದಾದ ಮೇಲೆ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ, ನೀಟಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲೂ ನೀಟ್ನೆಸ್ ಎಲ್ಲಾದ್ರೂ ಕಾಣಿಸ್ತಿದೆಯಾ ದಿವಿತ್ ನಿಮ್ಗೆ? ಇಲ್ಲ, ಖಂಡಿತವಾಗ್ಲೂ ಅದು ಬೇರೆ ತರದ ಸ್ವರೂಪವನ್ನೇ ಪಡ್ಕೊಳ್ಳೋ ಕಾರಣ ಆಯ್ತು. ಈ ನೀಟ್ ಹಗರಣದ ವಿರುದ್ಧ ಪ್ರತಿಭಟನೆ ಹೊಸ ರೂಪವನ್ನ ಪಡೆದುಕೊಳ್ತಾ ಇದೆ. ಈ ವಿದ್ಯಾರ್ಥಿಗಳ ಹೋರಾಟ ಹಳಿ ತಪ್ಪಿದ್ದು ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಶಾಂತಿಯುತವಾಗಿ ನಡೀತಾ ಇರುವಂತಹ ಪ್ರತಿಭಟನೆ ಗೂಂಡಾಗಿರಿಗೆ, ಭದ್ರತಾ ಸಿಬ್ಬಂದಿಯನ್ನೇ ಗುರಿಯಾಗಿ ದಾಳಿಗೆ, ಅರಾಜಕತೆ ಸೃಷ್ಟಿಗೆ ರೂಟ್ ಮ್ಯಾಪ್ ಹಾಕ್ತಾ ಇದೆ. ಹಾಗಿದ್ರೆ ಈ ಪ್ರತಿಭಟನೆ ಹೋರಾಟದಿಂದ ನಿಜವಾದಂತ ವಿದ್ಯಾರ್ಥಿಗಳ ಬೇಡಿಕೆಗಳಿಗೆ ಧ್ವನಿ ಸಿಗ್ತಾ ಇದೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ.